ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರೆಸೆಂಟ್ ಇವಾಗ ಆಸ್ಪತ್ರೆಯಲ್ಲಿ ಇದ್ದೀನಿ, ಬೆಂಗಳೂರಲ್ಲಿ. ನಿಮಗೆ ಗೊತ್ತಿದೆ, ಯಾವಾಗಲೂ ನಾನು ಆಸ್ಪತ್ರೆಗೆ ಹೋಗ್ಬೇಕಾದ್ರೆಲ್ಲ ವಿಡಿಯೋ ಮಾಡಿ ಹಾಕ್ತಿದ್ದೆ. ಬಟ್ ಅಲ್ಲಿ ಸಿಚುವೇಶನ್ ಏನಂದರೆ ಹೋಗೋದು ಬರೋದು ಆ ಥರ ಇರೋದು. ಹಾಗಾಗಿ ನಾನು ಹೋಗೋದು ಮಾತ್ರನೇ ವಿಡಿಯೋ ಮಾಡಿ ಹಾಕ್ತಿದ್ದೆ. ಬಟ್ ಈ ಸಲ ಏನು ಅಂತಂದರೆ ಅಲ್ಲೇ ಉಳ್ಕೊತಿದ್ದೀನಿ. ಹಾಗಾಗಿ ನನ್ನ ಡೇ ಹೇಗಿರುತ್ತೆ ಅಲ್ಲಿ ಆಸ್ಪತ್ರೆಯಲ್ಲಿ ವಾತಾವರಣದಲ್ಲಿ, ನನ್ನ ಡೇ ಹೇಗೆ ಕಳೆಯುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಮೊದಲಿಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಒಂದು 6 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಲಿಟ್ರಲಿ ಗಾಯ್ಸ್, ನಾನು ಬೇಗ ಎದ್ದೋಳೋದೇ ಇಲ್ಲ, ಲೇಟು ಯಾವಾಗಾದರೂ. ಏನಾನ ಫಂಕ್ಷನ್ ಇದ್ದಾಗ ಮಾತ್ರ ಬೇಗ ಎದ್ದಳಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇಲ್ಲಂತೂ ಒಂಥರ ಹಿಂಸೆ, ಟಾರ್ಚರ್ ಗಾಯ್ಸ್. ಬೆಳಿಗ್ಗೆ 5:15ಗೆ ವಾಚ್ಮ್ಯಾನ್ ಬಂದು ಎದ್ದಾಳಿಸ್ತಿರ್ತಾರೆ, ಎದ್ದಾಳೋವರೆಗೂ ಬಿಡಲ್ಲ. ಲಿಟ್ರಲಿ ನನಗೆ ನೈಟ್ ಹೊತ್ತೆಲ್ಲ ನಿದ್ದೆ ಬರೋಲ್ಲ, ಒಂಥರ ಭಯ ಆಗ್ಬಿಡುತ್ತೆ ಹಾಸ್ಪಿಟ್ಲಲ್ಲಿ. ಅದರಲ್ಲಿ ಯಾವಾಗೋ ಬೆಳಗಿನ ಜಾವ ನಿದ್ದೆ ಬಂದರೆ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಇವರಂತೂ. ಏನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಲೇಬೇಕು. ನಾವು ಹಾಸ್ಪಿಟ್ಲಿಗೆ ಬರಬೇಕಾದ್ರೆ ಫಸ್ಟು ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಹೋಗಿ ಹಿಂಗೆ ಬಂದುಬಿಡೋಣ, ಬೆಳಗ್ಗೆ ಹೋಗಿ ನೈಟ್ ಅಷ್ಟೊತ್ತಿಗೆ ಮನೆಗೆ ಬಂದುಬಿಡೋಣ ಅಂತ ಅಂದ್ಕೊಂಡು ಆ ಥಾಟಲ್ಲೇ ನಾವು ಬೆಳಗ್ಗೆ ಬಂದ್ವಿ ಹಾಸ್ಪಿಟ್ಲಿಗೆ. ಬಟ್ ಬಂದಮೇಲೆ ಒಂಥರ ಆಗೋಯ್ತು, ಇಲ್ಲ ಅಡ್ಮಿಟ್ ಆಗಬೇಕು ಅಂತ ಅಂದರು. ಹಂಗಾಗಿ ಇನ್ನು ಬೇರೆ ವಿಧಿ ಇಲ್ಲದೆ ಅಡ್ಮಿಟ್ ಆದ್ವಿ. ಬಟ್ಟೆ ತೊಗೊಂಡೋಗಿರಲಿಲ್ಲ, ಏನು ಥಿಂಗ್ಸ್ ತೊಗೊಂಡೋಗಿರಲಿಲ್ಲ ನಾವು. ಮತ್ತೆ ಮನೆಗೆ ಬಂದು ಮತ್ತೆ ಹೋಗಿ ಅದೆಲ್ಲ ಒಂದು ಸ್ವಲ್ಪ ಡಬಲ್ ರಿಸ್ಕ್ ಆಗುತ್ತೆ. ಹಾಗಾಗಿ ಅವರು 2-3 ಡೇಸ್ ಅಬ್ಸರ್ವೇಷನಲ್ಲಿ ಇಡಬೇಕು ಅಂದಿದ್ದಕ್ಕೆ, ಇನ್ನು ನೋಡೋಣ ಹೆಂಗಾದ್ರೆ ಹಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಆದ್ವಿ. ಫಸ್ಟ್ ಟೈಮ್ ಹಾಸ್ಪಿಟ್ಲಲ್ಲಿ ಉಳ್ಕೊಂಡಿರೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲೆಲ್ಲ ಪೇಷಂಟ್ಗಳ್ನೆಲ್ಲ ನೋಡಿಬಿಟ್ಟು. ಏನಂದರೆ ಊಟದೇನು ಸಮಸ್ಯೆ ಇಲ್ಲ, ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಆಗಿದೆ ಊಟ. ನಮಗೆ ಬೇಕು ಅಂತಂದರೆ ಕ್ಯಾಂಟೀನು ಇದೆ. ಏನಂದರೆ ಮಲಿಕಬೇಕಾದ್ರೆ ಪೇಷಂಟಿಗೆ ಮಾತ್ರ ಒಂದು ಬೆಡ್ ಕೊಡ್ತಾರೆ. ಅಟೆಂಡರ್ ಏನಿರ್ತಾರೋ ಅವರು ಒಬ್ಬರೇ ಇರಬೇಕಾಗಿರೋದು, ಅವರು ಕೆಳಗಡೆ ಫ್ಲೋರಲ್ಲಿ ಮಲಿಕೋಬೇಕು. ಹಾಗಾಗಿ ಬೆಡ್ಶೀಟು ಚಾಪೆ ಏನು ತೊಗೊಂಡೋಗಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಸ್ವೆಟ್ರನ್ನು ತೊಗೊಂಡು ಬಂದಿರಲಿಲ್ಲ. ಎಲ್ಲ ಹೊರಗಡೆ ಚಾಪೆ ಬೆಡ್ಶೀಟ್ ಮಾತ್ರ ಹೊರಗಡೆ ಬಂದೆ. ಇನ್ನು ಅವತ್ತು ಡೇ ಹೆಂಗೆ ಕಳೆಯೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಯಾವಾಗಲೂ ಪೇಷಂಟ್ನ ನೋಡ್ಕೊಂಡು ಕೂರಬೇಕಿತ್ತು, ಹೊರಗಡೆ ಬಿಟ್ಟು ಹೋಗೋಗಿಲ್ಲ. ರೂಮಲ್ಲೇ ಪಕ್ಕದ ಬೆಡ್ಡವರು ಆಂಟಿ ಒಂದು ಪಾಪು ಬಂದಿದ್ದರು, ಅವರು ಒಂದು ಸ್ವಲ್ಪ ಪರಿಚಯ ಆದರು. ಹಾಗಾಗಿ ಅವತ್ತು ನೈಟ್ ಒಂದು ಸ್ವಲ್ಪ ಕಳೀತು. ನೆಕ್ಸ್ಟ್ ಡೇ ಹೆಂಗೋ ಒಂದು ದಿವಸ ಕಳೀತು. ನೆಕ್ಸ್ಟ್ ಡೇ ಹೆಂಗೆ ಅಂತ ಅನ್ಬೇಕಾದ್ರೆ ಒಂದು ಸ್ವಲ್ಪ ಆಂಟಿ ಸಪೋರ್ಟಿವ್ ಆಗಿರೋದು, ಮಾತಾಡೋದು ಆ ಥರ ಮಾಡ್ತಿದ್ರು. ನನಗೆ ಹೇಳ್ಕನ ಹೋದ್ರೆ ಜೊತೆಗೆ ಕರ್ಕೊಂಡು ಹೋಗೋದು, ಏನಾರ ಕೊಡೋದು, ಮಾತಾಡ್ಸೋದು, ಈ ಥರ ಎಲ್ಲ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟೊಂದು ಬೇಜಾರು ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಡೇ ಸಿಕ್ಕಾಪಟ್ಟೆ ಚಳಿ ಗಾಯ್ಸ್. ಬೆಳಿಗ್ಗೆನೇ ಸ್ವೆಟ್ರ್ ಬೇರೆ ತಗೊಂಡೋಗಿರ್ಲಿಲ್ವಾ, ಇನ್ನು ತಡ್ಕೊಳಕ್ಕಾಗ್ತಿರ್ಲಿಲ್ಲ ಚಳಿಗೆ. ಇನ್ನು ವೇಲ್ ಅಂಥದ್ದು ಇರುತ್ತಲ್ಲ, ಅದನ್ನೇ ಕಿವಿಗೆ ಕಟ್ಕೊಂಡು ಹೇಗೋ ಮೇಂಟೈನ್ ಮಾಡಿದೆ. ಇನ್ನು ಬೆಳಗ್ಗೆ ಕ್ಲೀನಿಂಗ್ ಸೆಕ್ಷನ್ ಇರುತ್ತೆ, ಹಂಗಾಗಿ 1.5 ಅವರು 2 ಅವರು ಆಚೆಗೆ ಕಳಿಸ್ತಾರೆ. ಹಂಗಾಗಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಂಗೆ ಟೀ ಬೇರೆ ಏನೂ ಕುಡ್ದಿರಲಿಲ್ಲ. ಅವ್ರಿಗೆ ಗಂಜಿ ಹಾಲು ಕೊಟ್ಟಿದ್ರು, ಅವರು ಕೊಟ್ಬಿಟ್ಟು ಇನ್ನು ಹುಡುಗಿ ಜೊತೆ ಆಚೆ ಬಂದೆ. ನಮ್ಮೊಬ್ಬರನ್ನೇ ಅಲ್ಲ, ಎಲ್ಲನೂ ಆಚೆಗೆ ಕಳಿಸ್ತಾರೆ. ಪೇಷಂಟ್ ಒಬ್ಬರು ಮಾತ್ರ ಒಳಗಡೆ ಇರ್ತಾರೆ. ಕ್ಲೀನಿಂಗ್ ಎಲ್ಲ ಆಗಿ ಮತ್ತು ಡಾಕ್ಟರ್ಸ್ ರೌಂಡ್ಸ್ಗೆ ಬರ್ತಾರೆ. ಅವರೆಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನಮ್ಮನ್ನು ಒಳಗೆ ಬಿಡೋದು. ಅಲ್ಲಿವರೆಗೂ ನಾವು ಹೊರಗಡೆನೇ ಇರಬೇಕು. ಇಲ್ಲೇ ಆಸ್ಪತ್ರೆ ಹತ್ರನೇ ವಿನಾಯಕನ ದೇವಸ್ಥಾನ ಇದೆ. ಪೂಜೆ ಬೇರೆ ನಡೀತಿತ್ತು. ಹೋಗಿ ಪೂಜೆ ಮಾಡಿಸ್ಕೊಂಡು ಹಾಗೆ ಪ್ರಸಾದ ಇಸ್ಕೊಂಡು ಬರೋಣ ಬಾ ಅಂತೇಳ್ಬಿಟ್ಟು ಅವಳನ್ನೂ ಕರ್ಕೊಂಡು ಹೋದೆ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಪ್ರತಿ ಸಲ ಗೊತ್ತು ನನಗೆ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಹೊರಗಡೆನೆ ಕೈ ಮುಗಿದ್ಬಿಟ್ಟು ಹೋಗ್ತಿದ್ದೆ. ಇಂದು ಒಳಗಡೆ ಬಂದಿರಲಿಲ್ಲ ನಾನು. ಲಾಕ್ ಹಾಕಿರೋದು, ಬೆಳಗ್ಗೆ ಹೊತ್ತು ಮಾತ್ರ ಓಪನ್ ಆಗಿರುತ್ತೆ ಅನಿಸುತ್ತೆ, ಹಾಗಾಗಿ ಲಾಕ್ ಇರೋದು. ಎಂದು ನಾನು ಬಂದು ದರ್ಶನ ಮಾಡ್ಕೊಂಡಲ್ಲ, ಫಸ್ಟ್ ಟೈಮ್ ಬಂದಿತ್ತು. ನನಗಂತೂ ತುಂಬ ಮನ್ಸಿಗೆ ಸಮಾಧಾನ ಆಯಿತು ಬಂದಿದ್ದಕ್ಕೆ. ಇನ್ನೊಂದು, ನಾನು ಯಾವಾಗ ಬಂದ್ರೂ ಈ ದೇವಸ್ಥಾನ ಹೊರಗಡೆ ಅನ್ನದಾನ ಮಾಡ್ತಾರೆ. ಇದು ಮೇನ್ ಗೇಟ್ ಲಾಕ್ ಮಾಡಿಬಿಟ್ಟು ಇನ್ನೊಂದು ಗೇಟ್ ಇರುತ್ತೆ, ಅದನ್ನು ಓಪನ್ ಮಾಡಿ ಅಲ್ಲಿ ಅನ್ನದಾನ ಮಾಡ್ತಾರೆ. ಯಾವಾಗ್ಲೂ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಊಟಕ್ಕೆ ಇಕ್ಕೋದು. ಲೇಡೀಸ್ ಸಪ್ರೇಟು, ಜೆಂಟ್ಸ್ ಸಪ್ರೇಟು, ಹಾಗೆ ಕ್ಯೂ ಸಿಸ್ಟಮಲ್ಲಿ ತುಂಬ ಅಂದರೆ ತುಂಬ ಕ್ಲೀನ್ ಆಗಿರುತ್ತೆ. ಆ ಥರ ಮೇಂಟೈನ್ ಮಾಡ್ತಾರೆ ಹೈಜಿನಿಕ್ಕಾಗೆ. ಅಲ್ಲಿ ಊಟ ಇಕ್ಬೇಕಾದ್ರೆ ಅಲ್ಲಿಗೆ ಬಂದು ಊಟ ಮಾಡಿದ್ದೀನಿ. ಬಟ್ ಬಂದು ಇಲ್ಲಿ ಒಳಗಡೆ ದರ್ಶನ ಮಾಡ್ಕೊಂಡಿರಲಿಲ್ಲ. ಅಷ್ಟೊತ್ತು ಕ್ಲೋಸ್ ಮಾಡಿರ್ತಾರಲ್ಲ, ಓಪನ್ ಮಾಡಿರಲ್ಲ. ಹಾಗಾಗಿ ಇಲ್ಲಿ ಎಷ್ಟೋ ಜನ ತಿಂಗಳಂಗಟ್ಲೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋರಿದ್ದಾರೆ. ಅದರಲ್ಲೂ ತುಂಬ ಬಡವರು ಇದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ಊಟದ ತೊಂದರೆ ಹಾಗೆ ಆಗುತ್ತೆ. ಹಣದ ಸಮಸ್ಯೆ ಆಗಲಿ, ಊಟದ ತೊಂದರೆ ಆಗಲಿ ಆಗುತ್ತೆ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ಒಬ್ರಿಗೆ ಮಾತ್ರ 3 ಟೈಮು ಊಟ ಪ್ರೊವೈಡ್ ಮಾಡ್ತಾರೆ. ಇನ್ನೊಬ್ರು ಇರ್ತಾರಲ್ಲ, ಅವರು ಅಟೆಂಡರು ಹೊರಗಡೆ ತಿನ್ನಬೇಕು. ಈಗಿನ ಕಾಲದಲ್ಲಿ ಹೊರಗಡೆ ಫುಡ್ ಎಷ್ಟು ಕಾಸ್ಟ್ಲಿ ಹೇಳಿ. ಅಂಥವ್ರಿಗೆ 1 ಟೈಮ್ ಎಷ್ಟಾಗುತ್ತೋ ಅಷ್ಟು ಇವರು ಅನ್ನದಾನ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ. ಅದರಲ್ಲೂ ನಾನು ಒಬ್ಬಳು.
ಸುಮಾರು ಸಲ ಬಂದು ಊಟ ಮಾಡ್ಕೊಂಡು ಹೋಗಿದ್ದೀನಿ. 1.5 ವರ್ಷದಿಂದ ಈ ಹಾಸ್ಪಿಟ್ಲು ತಿರುಗ್ತಿದ್ದೀನಿ. ಹಂಗಾಗಿ ಈ ಜಾಗ ನೋಡಿದಾಗೆಲ್ಲ ಅದೇ ನೆನಪಾಗುತ್ತೆ. ನೋಡಿ ಇವಾಗ ಬೆಳಿಗ್ಗೆ ಆಗಿರೋದ್ರಿಂದ ಜನ ಇಲ್ಲ ಅಷ್ಟೊಂದು ಜನ. ಕರೆಕ್ಟಾಗಿ 12 ಗಂಟೆಗೆ ಸಿಕ್ಕಾಪಟ್ಟೆ ಜನ ಆಗೋಗ್ಬಿಡ್ತಾರೆ. ಊಟದ ಟೈಮ್ ಅಲ್ವಾ, ಊಟ ಇಕ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು. ಹಂಗಾಗಿ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಎಷ್ಟಾಗುತ್ತೋ ಅಷ್ಟು ಅವ್ರು ಬಂದಿರೋದ್ರಲ್ಲೇ ಎಲ್ಲರಿಗೂ ಕೊಟ್ಬಿಟ್ಟು ಮಿಕ್ಕಿದ್ದು ಖಾಲಿ ಆಗಿದ ತಕ್ಷಣ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಪೂಜೆ ಎಲ್ಲ ಇವಾಗ ತಾನೇ ಮುಗೀತು. ಒಂದು ಅರ್ಧ ಗಂಟೆ ಆಯಿತು ಪೂಜೆ ಮುಗಿಯೋಷ್ಟಕ್ಕೆ. ಮುಗಿಸ್ಕೊಂಡು ಚಿತ್ರಾನ್ನ ಪ್ರಸಾದ ಕೊಟ್ಟರು, ತಾಂಡು ಬಂದ್ವಿ. ಚಿತ್ರಾನ್ನ ಅಂತೂ ತುಂಬಾ ರುಚಿಯಾಗಿತ್ತು. ತಿಂದ್ಬಿಟ್ಟು ಇನ್ನು ಟೀ ಬೇರೆ ಕುಡ್ದಿರಲಿಲ್ಲ. ಟೀ ಪಾರ್ಸಲ್ ತೊಗೊಂಡು ಹೋದೆ. ನಾನು ಒಬ್ಬಳೇ ಕುಡಿಯೋದೇನು, ಎಲ್ಲರ ಜೊತೆ ಕುಡಿಯೋಣ ಅಂಥೇಳಿ. ಅಷ್ಟೊತ್ತಿಗೆ ಆಂಟಿ ಊಟ ಮಾಡೋಕ್ಕೆ ಹೋಗಿದ್ರಂತೆ. ಇಂದಿರಾ ಕ್ಯಾಂಟೀನಲ್ಲಿ 5 ರೂಪಾಯಿ ಕೊಟ್ಬಿಟ್ರೆ ಊಟ ಸಿಗುತ್ತಂತೆ. ನನಗೆ ಗೊತ್ತೇ ಇರಲಿಲ್ಲ. ಅದರಲ್ಲೂ ಇಂದಿರಾ ಕ್ಯಾಂಟೀನು ಈ ಆಸ್ಪತ್ರೆ ಒಳಗಡೆ ಇದೆ ಎಂಬುದು ಆಂಟಿ ಹೇಳೋವರೆಗೂ ಗೊತ್ತಿರಲಿಲ್ಲ. ಊಟ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ರು. ಆವಾಗಲೇ ಗೊತ್ತಾಯಿತು ನನಗೆ. ಇನ್ನು ಎಲ್ಲರ ಜೊತೆಗೆ ಟೀ ಕುಡಿದ್ಬಿಟ್ಟು ಇನ್ನೇನು ಓಪನ್ ಆಗಿದೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಜನ ಹೇಳ್ತಿದ್ರು ಓಪನ್ ಆಗಿದೆ ಹೋಗ್ಬೋದು ಅಂತೇಳಿ. ಹಂಗಾಗಿ ಓಪನ್ ಮಾಡಿರ್ತಾರಲ್ವ ಅಂತೇಳಿ ಹೋದ್ವಿ ಮೇಲ್ಗಡೆ. 2nd ಫ್ಲೋರಲ್ಲಿ ಇರೋದು ನಾವು. ಹೋಗ್ತಲೇ ನೋಡ್ತೀವಿ, ಇನ್ನು ಓಪನ್ನೇ ಮಾಡಿರಲಿಲ್ಲ ವಾಚ್ಮನ್ನು. ಏನಕ್ಕೆ ಇಷ್ಟು ಬೇಗ ಬಂದಿದ್ದೀರೋ ಹೋಗಿ ಅಂತ ರಿಟರ್ನ್ ಕಳಿಸಿದ್ರು. ಇನ್ನು ಬಂದುಬಿಟ್ಟು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಟೈಮ್ ಬಂದುಬಿಟ್ಟು 9:30 ಆಗಿದೆ. ನೋಡಿ OPD ಓಪನ್ ಆಗುತ್ತಲ್ವ, ಒಂದು ಸ್ವಲ್ಪ ಬೇಗ ಬಂದುಬಿಟ್ಟು ಫೈಲ್ ಇಕ್ಬೇಕು ಅಂತೇಳಿ ಇವಾಗ ತಾನೇ ಎಲ್ಲ ಜನಗಳು ಬರ್ತಾ ಇದ್ದಾರೆ. ಏನು ಮಾಡೋದು. ಹಿಂಗೆ ಲೇಟ್ ಆದರೆ ಕಷ್ಟ. ಒಂದು ಸ್ವಲ್ಪ ಜಾಸ್ತಿನೂ ಕೊಡೋಣ. ತುಂಬ ಹೊತ್ತು ಆದಮೇಲೆ ಒಳಗೆ ಬಂದ್ವಿ. ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರನ್ನ ಒಂದು ಸ್ವಲ್ಪ ಮಾತಾಡಿಸಿ ಟಾನಿಕ್ ಕೊಡೋದಿತ್ತು, ಅವ್ರಿಗೂ ಕೊಟ್ಬಿಟ್ಟೆ. ಏನು ಅಂತಂದರೆ ಕುತ್ಕೊಳೋಕ್ಕೂ ಚೇರು ಇರಲಿಲ್ಲ ನನಗೆ. ಹೋಗಿ ಬೇರೆ ಕಡೆ ರೂಮಲ್ಲೆಲ್ಲ ಹುಡುಕ್ಬಿಟ್ಟು, ಅಂದರೆ ಡಿಸ್ಚಾರ್ಜ್ ಆಗಿರೋರು ಇರ್ತಾರಲ್ಲ ಅಲ್ಲಿ ನೋಡಿಕೊಂಡು ಚೇರ್ ತೊಗೊಬಂದು ಕೂತ್ಕೊಂಡಿದ್ದಾಯಿತು. ಇನ್ನು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು, ಮೂಲಂಗಿ ಸಾಂಬಾರು ಕೊಟ್ಟಿದ್ರು, ಹಾಗೆ ಕುಂಬಳಕಾಯಿ ಪಲ್ಯ, ಒಂದು ಬಾಳೆಹಣ್ಣು, ಒಂದು ಮೊಟ್ಟೆ ಒಬ್ಬರಿಗೆ ಪೇಷಂಟ್ಗೆ ಊಟಕ್ಕೆ. ಬಟ್ ಅವರು ಊಟ ಮಾಡಲ್ವಲ್ಲ, ಏನು ರೈಸ್ ಐಟಮ್ ತಿನ್ನಲ್ಲ, ಬರೀ ಗಂಜಿ ಹಾಲು ಈ ಥರದ್ದು ಮಾತ್ರ ತಿಂತಾರೆ. ಹಂಗಾಗಿ ನಾನೇ ಈ ಸಲ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಊಟ ಮಾಡಿದೆ. ಒಂದು ಸ್ವಲ್ಪ ಪರವಾಗಿಲ್ಲ, ಏನಿದ್ರು ಬಿಸಿದು ಊಟ ಮಾಡ್ಬೋದಷ್ಟೇ. ಆ ಪೇಷಂಟ್ಗೆ ಸರಿ, ನಮಗೆಲ್ಲ ಊಟ ಮಾಡೋಕ್ಕಾಗಲ್ಲ ಆ ಫುಡ್ಡು. ಎಲ್ಲೇ ಓಪನ್ ಇಟ್ಕೊಂಡು ವಾಟರ್ ಕ್ಯಾನಾಗಿರೋ ಬರುವ ಒಯ್ದಿರೋದು ಯಾಕೆ
ಇವಾಗ ತಾನೇ ಊಟ ಆಯಿತು. ಊಟ ಮಾಡಿಕೊಂಡು ಕುಂತಿದ್ದಾಗ ಫ್ಲೋರ್ ಬೇರೆ ಕ್ಲೀನ್ ಮಾಡ್ತಾರಂತೆ ನೆಲನ. ಹಾಗಾಗಿ ಡೈಲಿ 3 ಟೈಮ್ಸ್, ಬೆಳಿಗ್ಗೆ, ನೈಟ್, ಮಧ್ಯಾಹ್ನ ಹಾಗೆ ನೈಟು 3 ಟೈಮ್ಸು ಕ್ಲೀನ್ ಮಾಡ್ತಾರೆ. ಆ ಟೈಮಲ್ಲಿ ಅಟೆಂಡರ್ನ ಒಳಗಿರಿಸ್ಕೊಳಲ್ಲ, ಪೇಷಂಟ್ ಓನ್ಲಿ ಅಷ್ಟೇ. 2.5 hours ಆಗುತ್ತೆ. ಅಲ್ಲಿವರೆಗೂ ಆಚೆಗಡೆನೆ ಕೂತ್ಕೋಬೇಕು ನಾವು. ಅದಕ್ಕೆ ಇಲ್ಲಿ ಕುಂತಿದ್ದೀನಿ. ಹಾಗೇನೆ ಮೆಡಿಸಿನ್ ಬರ್ಕೊಟ್ಟಿದ್ರು. ಬ್ಲಡ್ ಬೇರೆ ರಿಪೋರ್ಟ್ ಇಸ್ಕೋಬೇಕಿತ್ತು, ಬ್ಲಡ್ ರಿಪೋರ್ಟು. ಅದಕ್ಕೆ ಎಲ್ಲ ಚೀಟಿ ತೊಗೊಬಂದೆ. ನೋಡಿ ಮೆಡಿಸಿನ್ ಇದು ಬರ್ಕೊಟ್ಟಿದ್ದಾರೆ, ವೆಲ್ಟಾನಿಕ್ಕು. ಹಾಗೆ ರಿಪೋರ್ಟು ಇಸ್ಕೊಂಡೆ. ಮತ್ತು ಕಾಲ್ ಮಾಡಿಸಿದ್ದಾರೆ, ಯಾರ್ದಾಗನ ನೈಲ್ ಕಟ್ರು ಬೇಕು. ಅವರು ಎಷ್ಟು ಸಲ ಹೇಳಿದ್ದೀನಿ ನಾನು, ಉಗುರು ಕಟ್ ಮಾಡ್ಕೊಂಡ್ರೆ ಕಟ್ ಮಾಡ್ಕೊತಿರ್ಲಿಲ್ಲ, ಉಗುರು ಕಟ್ ಮಾಡ್ಕೊತಿರ್ಲಿಲ್ಲ. ಇವಾಗ ಡಾಕ್ಟ್ರು ಬೈದವ್ರೆ. ಹಂಗಾಗಿ ಫೋನ್ ಮಾಡಿ ನೈಲ್ ಕಟ್ರ್ ತಗೋಬಾ, ಆವಾಗಲೇ ಬಾಟ್ಲ್ ಹಾಕೋದು, ಕಟ್ ಮಾಡಿಸ್ಕೊತೀನಿ, ನೈಲ್ ಕಟ್ ಮಾಡ್ಕೋಬೇಕಂತೆ ಅಂತ ಹೇಳ್ತಿದ್ದಾರೆ. ಇವಾಗ ಹೋಗಿ ನೈಲ್ ಕಟ್ರ್ ತಗೊಂಡು ಹೋಗಬೇಕು. ನೋಡೋಣ ಒಳಗೆ ಬಿಡ್ತಾರೆ ಇಲ್ವೋ. ಡಾಕ್ಟ್ರ್ ಹೇಳಿದ್ದಾರೆ ಅಂದರೆ ಬಿಡ್ತಾರೇನೋ ಮೋಸ್ಟ್ಲಿ, ನೋಡ್ತೀನಿ ಅಲ್ಗೋ ಹೋದಾಗ. ಸೊ ಇವಾಗ ಎಲ್ಲ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಬಂದೆ. ಸೊ ಒಂದು ಸ್ವಲ್ಪ ಕ್ಲೀನಾಗಿ ನೀಟಾಗಿದೆ, ಯಾರೂ ಇಲ್ಲ, ಅಷ್ಟೊಂದು ಜನನೇ ಇಲ್ಲ ಇಲ್ಲಿ. ಎಲ್ಲ ಆ ಕಡೆ ಇರ್ತಾರೆ, ಅಲ್ಲಿ ಒಂಥರ ಗಲೀಜು. ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ, ನೀಟಾಗಿದೆ. ಕುತ್ಕೊಂಡಿದ್ದೀನಿ. ಅಷ್ಟೊಂದು ಫೋನ್ ಬಂತು. ಇವಾಗ ಹೋಗ್ಬಿಟ್ಟು ಅಲ್ಲಿ ಮುಂದೆಗಡೆ ಇರಬೇಕು ಅನಿಸುತ್ತೆ, ನೋಡಿಬಿಟ್ಟು ನೈಲ್ ಕಟ್ರ್ ತಗೊಂಡು ಹೋಗ್ತೀನಿ. ಹಿಂಗೋ ಸದ್ಯ ನೈಲ್ ಕಟ್ರು ಹತ್ರದಲ್ಲೇ ಸಿಕ್ತು. ಹೋಗ್ಬಿಟ್ಟು ಬೇಗ ತೊಗೊಂಡು ಕೊಡೋಕೆ ಹೋದೆ. ಅಂದರೆ ವಾಚ್ಮ್ಯಾನ್ ಒಳಗೆ ಬಿಡಲಿಲ್ಲ. ಅವ್ರಿಗೆ ಹಿಂಗೆ ಹೇಳಿದ್ಕೆ ರೂಮ್ ನಂಬರು, ಬೆಡ್ ನಂಬರು ಹಾಗೆ ಹೆಸರು ಹೇಳ್ಬಿಟ್ರೆ ಹೋಗಿ ಅವರೇ ಕೊಡ್ತಾರೆ. ಹಂಗಾಗಿ ಹೇಳಿ ಕೊಟ್ಬಿಟ್ಟು ಅದೇ ಬಂದೆ ನಾನು. ಕೂತು ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಗಗನ ಇದ್ಯಾಕ ಒಂದು ರೌಂಡ್ ಹೊಡ್ಕೊಬರಂಬ, ಟೈಮ್ ಪಾಸ್ ಆಗುತ್ತೆ, ಹಾಗೆ ನಿಂಗೆ ಒಂದು ಪ್ಲೇಸ್ ತೋರಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಬಂದ್ಲು. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಸ್ಪಿಟ್ಲದು. ಅಂದರೆ ಜನ ಏನು ಅಷ್ಟೊಂದಿಲ್ಲ, ಚೆನ್ನಾಗಿದೆ. ಎಷ್ಟೊತ್ತಾದರೂ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ತಾನೇ ಮಳೆ ಬಂದಿದೆ ನೋಡು, ಸೂರ್ಯನ ಬೆಳಕು ಹೇಗೆ ಬೀಳ್ತಿದೆ, ಬಿಸಿಲು ಅಲ್ವಾ. ನೋಡಿಲಿ ಮಳೆ, ಅಲ್ಲೇನೋ ಕಾಣ್ತಿದೆಯಲ್ಲ, ಏನದು? ಹಿಮಾನ್ಸೇನೋ ಅದು. ಅಲ್ಲಿಂದ ರೌಂಡ್ ಹೊಡ್ಕೊಬಂದು ಒಂದು ಸ್ವಲ್ಪ ಹೊಟ್ಟೆ ಬೇರೆ ಹಸಿತಿತ್ತು. ಮಧ್ಯಾಹ್ನ ಒಂದು ಸ್ವಲ್ಪ ಕಮ್ಮಿ ಊಟ ಮಾಡಿದ್ದೆ, ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಫುಡ್ಡು. ಹಾಗಾಗಿ ಇನ್ನು ಪಾನಿಪುರಿ ಇಲ್ಲಿ ಜಸ್ಟ್ 25 rupees ಅಂತ ಹೇಳಿದ್ಲು, ಒಂದು ಫುಲ್ ಪ್ಲೇಟು. ಹಂಗಾಗಿ ಒಂದು ಸಲ ಟ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದಿದ್ದಕ್ಕೆ ಒಂದು ಸಲ ಟ್ರೈ ಮಾಡೋಣ ಟೇಸ್ಟು ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲೇ ಕ್ಯಾಂಟೀನಲ್ಲಿ ಜಸ್ಟ್ 25 rupees, 6 ಪೀಸ್ ಬಂದಿದ್ದಾವೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ನನಗೇನೋ ವರ್ತ್ ಅನ್ನಿಸ್ತು. ಇನ್ನೊಂದೇನೆಂದರೆ ನನಗೆ 6 ಪೀಸ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲರಿಗೂ ಅಷ್ಟೇ, ಬಟ್ ಅವಳು ನೆನ್ನೆ ಪಾನಿಪುರಿ ತಿಂದಂತೆ, ಆವಾಗ ಅವಳಿಗೆ ಬರೀ 4 ಪೀಸ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಎಲ್ಲೋ ಮಿಸ್ ಆಗಿಬಿಟ್ಟು ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. ಅಕ್ಕ ನನಗೆ 4 ಪೀಸ್ ಅಷ್ಟೇ ಕೊಟ್ಟಿತ್ತು ಅಂತ ಫೀಲ್ ಆಗ್ತಿದ್ದಾಳೆ ಇವಾಗ ಹೇಳ್ಕೊಂಡು. ನೈಟ್ ಊಟಕ್ಕೆ ಅನ್ನ ಸಾಂಬಾರು, ಆ ಸಾಂಬಾರು ಹೆಸರು ನನಗೆ ಗೊತ್ತಿಲ್ಲ, ಕ್ಯಾಪ್ಸಿಕಮ್ ಪಲ್ಯ ಕೊಟ್ಟಿದ್ರು. ನನಗಂತೂ ಇಷ್ಟನೇ ಆಗಲಿಲ್ಲ, ತಿನ್ನೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ. ಅವ್ರಿಗೆ ಒಂದು ಸ್ವಲ್ಪ ಗಂಜಿ ಹಾಲು ಕೊಟ್ಬಿಟ್ಟು, ಇನ್ನು ಆ್ಯಸ್ ಯೂಶುವಲ್ ನಾನು ಹೇಳಿದ್ನಲ್ಲ, ನೈಟ್ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕಾದ್ರೆ ಆಚೆ ಕಳಿಸ್ತಾರೆ. ಹಾಗಾಗಿ ಬಂದ್ವಿ. ಊಟ ಮಾಡಿದ್ದಕ್ಕೆ ಊಟ ಹೋಗಲಿಲ್ಲ ಒಳಕ್ಕೆ. ಇನ್ನು ಕಾಫಿನಾದರೂ ಕುಡಿಯೋಣ ಅಂತೇಳ್ಬಿಟ್ಟು ಕ್ಯಾಂಟೀನ್ಗೆ ಬಂದೆ. ಅವಳು ಅಷ್ಟೇ ಏನೂ ತಿಂದಿರಲಿಲ್ಲ. ಪಾಪ ಅವ್ರಿಗೊಂದು ಸ್ವಲ್ಪ ಅಪ್ಪುಗೆ ಸೀರಿಯಸ್ ಆದಂಗೆ ಆಗಿತ್ತು, ಅಳ್ತಾ ಕುಂತಿದ್ನು. ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನು ಮಸಾಲೆ ಪುರಿ ತಿಂತೀನಿ ಅಂದ್ಬಿಟ್ಟು ಅವಳು ಮಸಾಲೆ ಪುರಿ ತೊಗೊಂಡ್ಲು. ನಾನು ಕಾಫಿ ಕುಡಿದೆ. ನಾಳೆ ಇವಳ್ದು ಬರ್ತಡೇ ಅಂತೆ. ನನಗೆ ಹೇಳಿದ್ಲು ಅಕ್ಕ ಬರ್ತಡೇ ಅಂತೇಳಿ. ಬಟ್ ನಾನು ಇರ್ತಾಳೆ ಬಿಡು, ನಾಳೆ ವಿಶ್ ಮಾಡೋಣ ಅಂತೇಳಿ ನಾನು ವಿಶ್ ಮಾಡಲಿಲ್ಲ. ಬಟ್ ಏನಂದರೆ ಇವತ್ತು ಹೊರಟೋಗ್ತಾರೆ ನೈಟೇ. ಸಡನ್ನಾಗಿ ಡಿಸಿಷನ್ ತೊಗೊಬಿಟ್ರು. ಒಂದು ಸ್ವಲ್ಪ ಹುಷಾರಿಲ್ದಿದ್ದ ಕಾರಣದಿಂದ ಆಂಟಿನೂ ಊಟ ಮಾಡೋಕ್ಕೂ ಬಂದಿರಲಿಲ್ಲ. ಸೀರಿಯಸ್ಸಾಗಿ ಹೇಳ್ಬೇಕಂದ್ರೆ ಅಳ್ತಾ ಕುಂತಿದೆ. ನನಗೆ ಊಟನೂ ಬೇಡ ಏನೂ ಬೇಡ ಅಂತೇಳಿ.
ಅಲ್ಲೇ ಪೇಷಂಟ್ ಹತ್ರನೇ ಇತ್ತು. ನಾನು ಇವಳನ್ನ ಸಮಾಧಾನ ಮಾಡ್ಕೊಂಡು ಕರ್ಕೊಬಂದಿದ್ದೆ. ಈಗ ಹೋಗೋಕ್ಕೆ ಇಷ್ಟ ಇಲ್ಲ, ಇಲ್ಲೇ ಉಳ್ಕೊಂಡ್ರೆ ಒಂದು ಸ್ವಲ್ಪ ಪಿಕಪ್ ಆಗುತ್ತೇನೋ ಅಂಕಲು ಅಂತ ಹೇಳಿಬಿಟ್ಟು ಮನಸ್ಸಲ್ಲೇ ಇತ್ತು. ಹೋಗೋಕ್ಕೆ ಇಷ್ಟ ಇಲ್ಲ. ಬಟ್ ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಮಾಡಿಕೊಂಡು ಹೋಗ್ರಿ, ತಗೊಂಡೋಗ್ರಿ ಅಂತ ಹೇಳಿದ್ರು. ಇನ್ನು ಡಿಸ್ಚಾರ್ಜ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ರು. ನಾನು ಹೋಗೋಷ್ಟೊತ್ತಿಗೆ ನನಗೆ ಶಾಕ್ ಆಗೋಯ್ತು ಕೇಳಿಬಿಟ್ಟು. ಒಂದು ಸ್ವಲ್ಪ ಸಪೋರ್ಟಿವ್ ಆಗಿ ನಗ್ನಗ್ತಾ ಮಾತಾಡಿಸ್ಕೊಂಡಿರೋದು ಆಂಟಿ ಆಗಲಿ ಗಗನ ಆಗಲಿ. ಅಷ್ಟು ಬೇಜಾರು ಆಗ್ತಿರ್ಲಿಲ್ಲ, ಹಾಸ್ಪಿಟ್ಲಲ್ಲಿ ಭಯನೂ ಆಗ್ತಿರ್ಲಿಲ್ಲ. ಬಟ್ ಅವ್ರು ಹೋಗ್ತಾರೆ ಅಂದಾಗ ಒಂದು ಸ್ವಲ್ಪ ಬೇಜಾರಾಯಿತು. ನಮ್ಮ ರೂಮಲ್ಲಿ ಜಾಸ್ತಿ ಪೇಷಂಟ್ಗಳಿಲ್ಲ, ಎಲ್ಲ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಅಲ್ಲೊಬ್ಬರು ಇರ್ತಾರೆ ಅಷ್ಟೇ. ಅದರಲ್ಲೂ ಲೇಡೀಸ್ ಒಬ್ಬರೇ, ಇನ್ನೆಲ್ಲ ಜೆಂಟ್ಸೇ ಇರೋದು, ಅಟೆಂಡರು ಅಷ್ಟೇ. ಆ ಆಂಟಿ ಅಲ್ಲೇ ಇರುತ್ತೆ, ಬರೋದು ಮಾತಾಡ್ಸೋದು ಆ ಥರ ಎಲ್ಲ ಮಾಡಲ್ಲ. ಹಾಗಾಗಿ ಒಂದು ಸ್ವಲ್ಪ ಬೇಜಾರು. ಅವತ್ತು ನೈಟು ನಿದ್ದೆನೇ ಬರ್ತಿಲ್ಲ ನನಗೆ. ಎಷ್ಟೊತ್ತಾದ್ರೂ ಮಲಿಕೊಳ್ಳೋಕ್ಕಾಗ್ತಿಲ್ಲ. ನಾನು ಒಬ್ಬಳೇ ಅಲ್ವಾ, ಅವರು ಆರಾಮಾಗಿ ಮಲಿಕಂತಾರೆ ಪೇಷಂಟ್ಗಳು, ಪಕ್ಕದಾಗೆ ಯಾರೂ ಇಲ್ಲ, ಮಾತಾಡ್ಸೋರು ಯಾರು ಇಲ್ಲ. ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಭಯ. ನೈಟ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾರ್ನಿಂಗು ಡಾಕ್ಟ್ರು ಬಂದುಬಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಇನ್ನು ಸ್ನಾನ ಬೇರೆ ಮಾಡ್ಕೊಂಡಿರಲಿಲ್ಲ, ಒಂದು ಬಟ್ಟೆನೂ ಒಂದು ಖರ್ಚಿಪ್ಪು ತಗೊಂಡೋಗಿರಲಿಲ್ಲ. ಇನ್ನು ಹೋಗ್ಬಿಟ್ಟು ಅಲ್ಲೇ ಒಂದು ಅಂಗಡಿ ಇತ್ತು, ಅಲ್ಲೊಂದು ಸ್ವಲ್ಪ ಟೀ ಶರ್ಟು ಒಂದು ಪ್ಯಾಂಟ್ ತೊಗೊಬಂದು ಮಾಸ್ಕೂ ತೊಗೊಬಂದೆ ಹೊಸ್ದಾಗೆ. ಇನ್ನು ಅಲ್ಲೇ ಒಂದು ಸ್ವಲ್ಪ ಬಿಸಿನೀರು ಬತ್ತಿದ್ವು, ಸ್ನಾನ ಮಾಡಿಕೊಂಡೆ. ಡಿಸ್ಚಾರ್ಜ್ ಆಗೋಷ್ಟೊತ್ತಿಗೆ ಈವ್ನಿಂಗ್ ಆಗೋಯಿತು. ಪಾಪನೂ ಬಂದಿದ್ಲು, ದರ್ಶನನ ಕರ್ಕೊಬಂದಿತ್ತು. ಇನ್ನೆಲ್ಲರೂ ಜೊತೆಗೆ ಒಟ್ಟಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೊಂದು ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್.